ಹಾಯ್ ಎಲ್ರಿಗೂ ನಮಸ್ಕಾರ. ರಾಜಕೀಯ ಸಿನಿಮಾ ರಂಗ ರಾಶಿರಂಗಕ್ಕೆ ಎಲ್ರಿಗೂ ಸ್ವಾಗತ. ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾ ಕಾಂತಾರ ಪಾರ್ಟ್ 1 ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಹಾಗೆ ಇವಾಗ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಟ್ರೈಲರ್ ನೋಡಿದ ಮೇಲೆ ಇಷ್ಟು ದಿನ ಕಾದಿದ್ದಕ್ಕೂ ಕೂಡ ಯಾವುದೇ ಥರ ಮೋಸ ಇಲ್ಲ ಅನಿಸ್ತು. ಟ್ರೈಲರೇ ಈ ರೇಂಜ್ಗಿದೆ ಅಂದರೆ ಇನ್ನು ಸಿನಿಮಾ ಯಾವ ರೇಂಜಿಗಿರ್ಬೋದು. ಟ್ರೈಲರ್ನ ನೋಡಿ ನನಗೇನು ಅನ್ನಿಸ್ತು ಅಂತ ನಾನು ಹೇಳ್ತೀನಿ, ಹಾಗೆ ನಿಮಗೇನು ಅನ್ನಿಸ್ತು ಅಂತ ನೀವು ಕಮೆಂಟ್ನಲ್ಲಿ ತಿಳಿಸಿ. ಅಪ್ಪ ಯಾತಕ್ಕೆಯಲ್ಲಿ ಮಾಯವಾಗಿದ್ದು ಅನ್ನೋದಕ್ಕೆ ಉತ್ತರವಾಗಿ ಹಿಂದೆ ನಡೆದಂಥ ಘಟನೆಯನ್ನು ಕಾಂತಾರ ಚಾಪ್ಟರ್ 1ನಲ್ಲಿ ಹೇಳಕೊಟ್ಟಿದ್ದಾರೆ. ಎರಡನೇ ಭಾಗದಲ್ಲಿ ಕತೆ ಎಲ್ಲಿ ಮುಗ್ದಿತ್ತು, ಈಗ ಮೊದಲನೇ ಭಾಗದ ಕತೆ ಅಲ್ಲಿಂದನೇ ಶುರುವಾಗ್ತಾ ಇದೆ. ಆದರೆ ಕಂಪ್ಲೀಟಾಗಿ ಇದರ ಹಿಂದಿನ ಕತೆ ಏನು ಅಂತ ಟ್ರೈಲರ್ನಲ್ಲಿ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಅಷ್ಟು ನೀಟಾಗಿ ಟ್ರೈಲರನ್ನು ಕಟ್ ಮಾಡಿದ್ದಾರೆ. ಎರಡನೇ ಭಾಗದಲ್ಲಿ ಇದು ಮನುಷ್ಯ ಮತ್ತು ಪ್ರಕೃತಿ ನಡುವಿನ ಸಂಘರ್ಷ ಅಂತ ರಿಷಬ್ ಶೆಟ್ಟಿ ಅವರು ಹೇಳಿದರು. ಈ ಭಾಗದ ಟ್ರೈಲರ್ನಲ್ಲೂ ಕೂಡ ತುಂಬಾ ಸಂಘರ್ಷ ಕಾಣಿಸ್ತಾ ಇದೆ. ಆದರೆ ಯಾರ ನಡುವಿನ ಸಂಘರ್ಷ ಅಂತ ಅಕ್ಟೋಬರ್ 2ನೇ ತಾರೀಕು ಗೊತ್ತಾಗುತ್ತೆ. ಚಾಪ್ಟರ್ 2ನಲ್ಲಿ ಕತೆ ಯಾವ ಕಾಲಘಟ್ಟದಲ್ಲಿ ನಡೆಯುತ್ತೆ ಅನ್ನೋದನ್ನು ಹೇಳಿದರು. ಚಾಪ್ಟರ್ 1ನಲ್ಲಿ ಎಕ್ಸಾಕ್ಟ್ ಯಾವ ಟೈಮ್ ಪೀರಿಯಡ್ನಲ್ಲಿ ಈ ಕತೆ ನಡೀತಿದೆ ಅಂತ ಟ್ರೈಲರ್ನಲ್ಲೂ ಬಿಟ್ಕೊಟ್ಟಿಲ್ಲ. ಎರಡನೇ ಭಾಗದಲ್ಲಿ ವಿಷ್ಣು ಮತ್ತು ವರಾಹ ದೇವರನ್ನು ನಾವು ಕಾಣ್ತೀವಿ. ಆದರೆ ಈ ಭಾಗದಲ್ಲಿ ಶಿವನ ರೆಫರೆನ್ಸ್ ತುಂಬಾ ಇದೆ. ಹಾಗೆ ರಿಷಬ್ ಶೆಟ್ಟಿಯವರು ಇಲ್ಲೇನಾದ್ರು ದ್ವಿಪಾತ್ರದಲ್ಲೇನಾದ್ರು ಕಾಣಿಸ್ಕೊತಿದ್ದಾರೆ ಅನ್ನೋ ಡೌಟ್ ಕೂಡ ಇದೆ. ಹಾಗೆ ಪಾರ್ಟ್ 2ನಲ್ಲಿ ಕಾಣಿಸ್ಕೊಂಡಂಥ ಸುಮಾರು ಕ್ಯಾರೆಕ್ಟರ್ಗಳು ಈಗ ಪಾರ್ಟ್ 1ನಲ್ಲೂ ಕೂಡ ಕಾಣಿಸ್ಕೊಂಡಿರೋದನ್ನ ನೀವು ಟ್ರೈಲರ್ನಲ್ಲಿ ನೋಡ್ಬೋದು. ಇನ್ನು ರುಕ್ಮಿಣಿ ವಸಂತ್ ಅವರು ಚಿಕ್ಕ ಸ್ಕ್ರೀನ್ನಲ್ಲಿ ಇಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾರೆ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಅವ್ರನ್ನ ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೆ. ರಾ ಅಕ್ಷರದಿಂದ ಸ್ಟಾರ್ಟ್ ಆಗೋ ಹೀರೋಯಿನ್ಗಳಿಗೂ ಹಾಗೆ ಕನ್ನಡಕ್ಕೂ ಯಾವುದಾದ್ರು ಅವಿನಾಭಾವ ಸಂಬಂಧ ಇದೆಯಾ ಗೊತ್ತಿಲ್ಲ. ಯಾಕಂದರೆ ಇತ್ತೀಚೆಗೆ ಬಂದಂಥ ರಾ ಅಕ್ಷರದ ಕನ್ನಡದ ಹೀರೋಯಿನ್ಗಳೆಲ್ಲರೂ ಫೇಮಸ್ ಆಗಿದ್ದಾರೆ. ರಮ್ಯಾ, ರಕ್ಷಿತಾ, ರಾಧಿಕಾ ಪಂಡಿತ್, ರಚಿತಾ ರಾಮ್. ಈಗ ಯಾವುದೇ ಡೌಟ್ ಇಲ್ಲದೇನೂ ಕೂಡ ರುಕ್ಮಿಣಿ ವಸಂತ್ ಅವರು ಇದೇ ಹೀರೋಯಿನ್ಗಳ ಸಾಲಲ್ಲಿದ್ದಾರೆ. ಚಾಪ್ಟರ್ 2ಗೆ 16 ಕೋಟಿ ಬಜೆಟನ್ನು ಖರ್ಚು ಮಾಡಿದರು. ಈ ಟ್ರೈಲರನ್ನು ನೋಡ್ತಿದ್ರೆ ಪ್ರೊಡ್ಯೂಸರ್ ಇದಕ್ಕೆ ತುಂಬಾ ಹಣ ಸುರಿದಿದ್ದಾರೆ ಅನ್ನೋದು ಟ್ರೈಲರ್ನಲ್ಲಿ ಎದ್ದು ಕಾಣಿಸ್ತಾ ಇದೆ. ಸೂ ಫ್ರಮ್ ಸೋ ಕನ್ನಡ ಇಂಡಸ್ಟ್ರಿಗೆ ಈ ವರ್ಷ ಒಂದು ಒಳ್ಳೆಯ ಹೋಪನ್ನು ಕೊಡ್ತು ಅಂತ ಹೇಳ್ಬೋದು. ಈಗ ಕಾಂತಾರದ ಸರದಿ. ಅಕ್ಟೋಬರ್ 2ನೇ ತಾರೀಕು ನೇಷನ್ ವೈಡ್ 7,000 ಸ್ಕ್ರೀನ್ನಲ್ಲಿ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. OTTಗೆ ಬರೋವರೆಗೂ ಯಾರು ಕಾಯಕ್ಕೆ ಹೋಗ್ಬಿಡಿ. ಸಿನಿಮಾನ ಥಿಯೇಟ್ರಲ್ಲಿ ನೋಡೋದಕ್ಕೂ ಮೊಬೈಲ್ನಲ್ಲಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೂ ಫ್ರಮ್ ಸೋ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ತುಂಬ ಜನ ಇಷ್ಟಪಟ್ಟರು. ಈಗ ಅದು OTTಗೆ ಬಂದಮೇಲೆ OTT ನೋಡಿದವರು ಅದಕ್ಕೆ ನೆಗೆಟಿವ್ ಕಮೆಂಟನ್ನು ಹಾಕ್ತಾ ಇದ್ದಾರೆ. ಕಾಂತಾರ ಚಾಪ್ಟರ್ 2 ಥರನೇ ಚಾಪ್ಟರ್ 1 ಕೂಡ ನೇಷನ್ ವೈಡ್ ತುಂಬಾ ಹೆಸರು ಮಾಡಲಿ. ಹಾಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಎತ್ತರಕ್ಕೆ ಬೆಳೀಲಿ. ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.